ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಬಣ, ಬಸನಗೌಡ ಪಾಟೀಲ್ ಯತ್ನಾಳರ ಬಣ, ಇನ್ನೊಂದು ತಟಸ್ಥ ಬಣ ಇದೆ ಅಲ್ಲಿ. ತಟಸ್ಥ ಬಣದ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ನೋಡಿದ್ರೆ ಅವು ಯತ್ನಾಳರ ಬಣದ ಕಡೆಗೆ ಇದ್ದಂಗಿದ್ದಾವೆ. ಅಂದರೆ ಅವರೇನಂದರೆ ವಿಜಯೇಂದ್ರರ ವಿರುದ್ಧ ಬಂಡಾಯ ಸಾರಿದವರಲ್ಲ. ಬಟ್ ವಿಜಯೇಂದ್ರರ ವಿರುದ್ಧ ಬಂಡಾಯ ಸಾರಿದ ಕಾರಣಕ್ಕೆ, ಪಕ್ಷಕ್ಕೆ ಮುಜುಗರ ಆಗುವಂಥ ಹೇಳಿಕೆಗಳನ್ನು ಕೊಟ್ಟ ಕಾರಣಕ್ಕೆ ಯತ್ನಾಳರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೈಕಮಾಂಡ್ ಹೊರಟ್ರೆ, BJP ಶಿಸ್ತು ಸಮಿತಿ ಹೊರಟ್ರೆ ಮಧ್ಯದಲ್ಲಿ ನಿಂತ್ಕೋತಾರೆ ಅವರು. ಬೇಡ ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ, ಹಾಗೆಲ್ಲ ಮಾಡಿದ್ರೆ ಕೆಲಸ ಕೆಟ್ಟುಬಿಡುತ್ತಿಲ್ಲಿ. ಯತ್ನಾಳರನ್ನ ಕರೆದು ಬೇಕಿದ್ರೆ ಎಚ್ಚರಿಕೆ ಕೊಡಿ, ಉಚ್ಚಾಟನೆ ಅಂಥದ್ದೆಲ್ಲ ಮಾಡಿಗಿಡೀರಿ ಮತ್ತೆ ಅಂತ. ಆ ಬಣ ಒಂದಿದೆ. 3 ಬಣಗಳನ್ನು ಬ್ಯಾಲೆನ್ಸ್ ಮಾಡಬೇಕಾಗಿದೆ. BJP ಹೈಕಮಾಂಡ್ ಬ್ಯುಸಿ ಇತ್ತು. ಆ್ಯಕ್ಚುಲಿ ದೇ ವರ್ ಎಕ್ಸ್ಟ್ರೀಮ್ಲಿ ಬ್ಯುಸಿ. ಈಗೇನೋ ಸ್ವಲ್ಪ ಪುರ್ಸತ್ ಸಿಕ್ಕಂಗಿದೆ. ಏನಾಗ್ತಿದೆ ಕರ್ನಾಟಕದಲ್ಲಿ ನೋಡೋಣ ಅಂತ ಹೊರಟಿದ್ದಾರೆ. ಸಹಜ ಅದು. ನೀವು ದಿಲ್ಲಿಲಿ ಕೂತ್ಕೊಂಡಾಗ 30 ರಾಜ್ಯಗಳ ರಾಜಕಾರಣನ ಹ್ಯಾಂಡಲ್ ಮಾಡಬೇಕು. ಕರ್ನಾಟಕ ಅನ್ನೋದು ಒಂದು ರಾಜ್ಯ, ಅವರಿಗೆ ಒಂದು ಪ್ರಮುಖವಾದ ರಾಜ್ಯ. ಅಫ್ಕೋರ್ಸ್ ಕಾಂಗ್ರೆಸ್ಗೂ ಅಷ್ಟೇ. ಈಗೊಂದು ಸ್ವಲ್ಪ ಬಿಡುವಾದಂತಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರರಿಗೆ ಹೇಳಿದಾರಂತೆ, ನಿಮ್ಮ ಟೀಮ್ ಪುನರ್ರಚನೆ ಆಗಬೇಕು, ರೀಶಫಲ್ ಆಗಬೇಕು ಅಂತ ಹೇಳಿದಾರಂತೆ. ಇದೇನಾಯಿತು, ಅವಸರವಾಗಿ ಈಗ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷರು ಅಂತ ಹೈಕಮಾಂಡ್ ಘೋಷಣೆ ಮಾಡಿತು. ಡ್ಯೂ ಪ್ರಾಸೆಸ್ ಪಾಲನೆ ಆಗಲಿಲ್ಲ. ಅದನ್ನು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದು. ಹಿ ಈಸ್ ಸೆಲೆಕ್ಟೆಡ್, ನಾಟ್ ಎಲೆಕ್ಟೆಡ್.